ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಸರಣಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಂದಾಯ ಇಲಾಖೆಗೆ 1000 ವರ್ಷಗಳ ಇತಿಹಾಸವಿದೆ. ಈ ಇಲಾಖೆಯಲ್ಲಿ ಶ್ರೇಣೀಕೃತ ಅಧಿಕಾರಿ ಅಥವಾ ನೌಕರರ ವ್ಯವಸ್ಥೆ ಇದ್ದು, ಸರ್ಕಾರಿ ಆಡಳಿತದಲ್ಲಿ ಈ ಇಲಾಖೆ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ. ಗ್ರಾಮ ಮಟ್ಟದಲ್ಲಿರುವ ಗ್ರಾಮ ಲೆಕ್ಕಿಗರನ್ನು ಈ ಹಿಂದೆ ಏನಂತ ಕರೆಯುತ್ತಿದ್ದರು? ಶಾನುಭೋಗ, ಕುಲಕರ್ಣಿ, ತಲಾಟಿ ಎಂಬ ವಿವಿಧ ನಾಮಗಳಿಂದ ಕರೆಯುತ್ತಿದ್ದರು. ಇವರು ಗ್ರಾಮ ಆಡಳಿತದ ಪ್ರಮುಖ ಆಧಾರ ಸ್ತಂಭವಾಗಿದ್ದರು. ಗ್ರಾಮಗಳಲ್ಲಿಯೇ ವಾಸವಾಗಿದ್ದು, ಸರ್ಕಾರದ ಪ್ರತಿನಿಧಿಗಳಾಗಿಯೂ ಇದ್ದುಕೊಂಡು ಗ್ರಾಮದ ಆಡಳಿತವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುತ್ತಿದ್ದರು. ಇವರ ಈ ಹಿಂದೆ ನೇಮಕಾತಿ ಯಾವ ರೀತಿ ಆಗುತ್ತಿತ್ತಂದರೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 16ರ ಮೇರೆಗೆ ಪ್ರತಿಯೊಂದು ಗ್ರಾಮ ಅಥವಾ ಗ್ರಾಮಗಳ ಸಮೂಹಕ್ಕಾಗಿ ಜಿಲ್ಲಾಧಿಕಾರಿಯವರು ಸರ್ಕಾರದ ಆದೇಶಕ್ಕೆ ಒಳಪಟ್ಟು ಗ್ರಾಮ ಲೆಕ್ಕಾಧಿಕಾರಿಯನ್ನು ನೇಮಕ ಮಾಡುತ್ತಿದ್ದರು. ಆದರೆ 2024ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ. ಗ್ರಾಮ ಆಡಳಿತ ಅಧಿಕಾರಿಗಳ ಕೈಯಿಂದ ಇವರ ಹತ್ತಿರ ಯಾವ್ಯಾವ ಫೈಲ್ಗಳು ಮುಂದೆ ಹೋಗುತ್ತವೆ ಅಥವಾ ಮೂವ್ ಆಗ್ತವೆ ಅಂತ ಯಾವ್ಯಾವ ಫೈಲ್ಗಳನ್ನು ನೋಡೋಣ ಸ್ನೇಹಿತರೆ. ಮೊದಲಿಗೆ ಏನಪ್ಪ ಅಂತಂದ್ರೆ, ಸಿಂಧುತ್ವ ಪ್ರಮಾಣ ಸ್ನೇಹಿತರೆ. ಸಿಂಧುತ್ವ ಪ್ರಮಾಣ ಪತ್ರ. ಏನಿದು ಸಿಂಧುತ್ವ ಪ್ರಮಾಣ ಪತ್ರ ಅಂದರೆ, ನೀವು ಸರ್ಕಾರಿ ನೌಕರಿಗೆ ಸೆಲೆಕ್ಟ್ ಆಗಿ ಕ್ಯಾಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಬಂದರೆ ಆವಾಗ ನೀವು ಸಿಂಧುತ್ವ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಆ ಸಿಂಧುತ್ವ ಮಾಡಿಸ್ಬೇಕಾದ್ರೆ ನೀವು ಡಿಸ್ಟಿಕ್ ಆಫೀಸ್ OBCಯಲ್ಲಿ ಹೋಗಿ ನಿಮ್ಮ ಒಂದು ಯಾವುದೇ ಆಫೀಸಲ್ಲಿ ಏನಪ್ಪ ಅಂತಂದ್ರೆ ನಿಮಗೊಂದು ಅದು ಲೆಟ್ರ್ ಬಂದಿರುತ್ತೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರದಿಂದ ಲೆಟ್ರ್ ಬಂದಿರುತ್ತೆ. ಡಿಸ್ಟಿಕಲ್ಲಿ ನಿಮ್ಮ ಒಂದು ಜಿಲ್ಲೆಯಲ್ಲಿ OBC ಕಚೇರಿ ಆಗಿರ್ಬೋದು, ಮೈನಾರಿಟಿ ಕಚೇರಿ ಆಗಿರ್ಬೋದು, ನಿಮ್ಮ ಒಂದು ಯಾವ ಕಚೇರಿ ಇರುತ್ತೋ ಆ ಕಚೇರಿಗೆ ಬಂದಿರುತ್ತೆ. ಆ ಕಚೇರಿಯನ್ನು ನೀವು ನಿಮ್ಮ ತಾಲೂಕಿಗೆ ತೆಗೆದುಕೊಂಡು ಬಂದಾಗ ಅದು ನೇರವಾಗಿ ನಿಮ್ಮ ತಹಸೀಲ್ ಆಫೀಸ್ಗೆ ಹೋಗುತ್ತೆ. ತಹಸೀಲ್ ಆಫೀಸ್ನಿಂದ ಏನಪ್ಪ ಅಂತಂದರೆ ಈ ಗ್ರಾಮಾಡಳಿತ ಅಧಿಕಾರಿ ಈ ಅಧಿಕಾರಿಗಳ ಹತ್ತಿರ ಪಂಚನಾಮೆ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನೀವು ಒಂದು ಊರಲ್ಲಿ ಕಲ್ತಿರತಕ್ಕಂಥ ಶಾಲೆಯ ಬಗ್ಗೆ ಆಗಿರ್ಬೋದು, ಅಂದರೆ ನೀವು ಜಾಬನ್ನು ಕಾನೂನು ರೀತಿಯಾಗಿ ತೆಗೆದುಕೊಂಡಿದ್ದೀರೋ ಅಥವಾ ಇನ್ನು ಯಾವುದೇ ಅಡ್ಡದಾರಿ ಹಿಡಿದು ತೆಗೆದುಕೊಂಡಿದ್ದೀರಾ ಮುಂತಾದ ಒಂದು ಪರಿಶೀಲನೆ ನಡೆಸುತ್ತಾರೆ. 4-5 ಜನರ ಒಂದು ಸಾಕ್ಷಿಯನ್ನು ತೆಗೆದುಕೊಂಡು ಪಂಚನಾಮೆ ಮಾಡುತ್ತಾರೆ. ಪಂಚನಾಮೆಯನ್ನು ತೆಗೆದುಕೊಂಡು ಅವರು ಫೈಲನ್ನು RI ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸ್ನೇಹಿತರೆ. ಇವರ ಮೇಲ್ಗಡೆ RI ಇರ್ತಾರೆ. RI ಮೇಲ್ಗಡೆ ಗ್ರೇಡ್ 2 ಅಂದರೆ ಗ್ರೇಡ್ 2 ತಹಸೀಲ್ದಾರ್ ಇರ್ತಾರೆ. ಉಪ ತಹಸೀಲ್ದಾರರು ಅವರ ಮೇಲ್ಗಡೆ ತಹಸೀಲ್ದಾರ್ ಇರ್ತಾರೆ ಗ್ರೇಡ್ 1. ಹಾಗಾಗಿ ಈ ಸಿಂಧುತ್ವ ಪ್ರಮಾಣ ಪತ್ರವು ಫೈಲನ್ನು ಮೂವ್ ಮಾಡಿ RI ಹತ್ರ ಕಳಿಸ್ತಾರೆ. RI ಏನಪ್ಪ ಅಂತಂದರೆ ತಹಸೀಲ್ ಆಫೀಸಿಗೆ ಕಳಿಸ್ತಾರೆ. ಅಲ್ಲಿಂದ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಸಿಂಧುತ್ವ ಪ್ರಮಾಣ ಪತ್ರ ತಹಸೀಲ್ದಾರ್ ಹತ್ತಿರ ಹೋಗಿ ಅವರು ಜಿಲ್ಲಾಧಿಕಾರಿ ಅವರಿಗೆ ಕಳಿಸ್ತಾರೆ. ನಿಮ್ಮ ಜಾತಿ ಪರಿಶೀಲನೆಯೇ ಈ ಸಿಂಧುತ್ವ ಆಗಿರುತ್ತೆ ಸ್ನೇಹಿತರೆ. ನೀವು ಯಾವ ಜಾತಿಯಲ್ಲಿ ಇದ್ದೀರಾ, ನೀವು ಸಲ್ಲಿಸಿರ್ತಕ್ಕಂಥ ಕ್ಯಾಸ್ಟ್ ಎಲ್ಲ ಸರಿಯಾಗಿದೆಯಾ ಅಂತೇಳಿ ಒಂದು ಪರಿಶೀಲನೆ ನಡೆಸ್ತಾರೆ. ಅದುವೇ ಸಿಂಧುತ್ವ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದ್ರೆ ಕ್ಯಾಸ್ಟ್ ಇನ್ಕಮ್ ಸ್ನೇಹಿತರೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ಓಕೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇದು ಮೊದಲು ಬರೋದೇ ಈ ಗ್ರಾಮ ಆಡಳಿತ ಅಧಿಕಾರಿ ಹತ್ತಿರ. ನೀವು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡಿದ ನಂತರ ಒಂದು ರೆಸಿಪ್ಟ್ ಬರುತ್ತೆ ಸ್ನೇಹಿತರೆ. ಆ ರೆಸಿಪ್ಟಲ್ಲಿ ಇವರು ಯಾವ ರೀತಿಯಾದಂಥ ಒಂದು ನಿಮ್ಮ ಇನ್ಕಮ್ ಹಾಕಿರ್ತಾರೋ ಅದೇ ಇನ್ಕಮ್ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಪ್ರಿಂಟ್ ಆಗುತ್ತೆ. ಇವರದ್ದೇ ಒಂದು ಏನಪ್ಪ ಅಂತಂದರೆ ಇವರ ಒಂದು ನೀಡಿರುವಂಥ ಒಂದು ಇನ್ಕಮ್ ಅದುವೇ ಫೈನಲ್. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿದಾರರು ಯಾವ್ಯಾವ ದಾಖಲಾತಿಗಳನ್ನು ಲಗತ್ತಿಸಿದ್ದಾರೆ ಎಂದು ಪರಿಶೀಲಿಸಿ, ಅಂದರೆ ಅವರ ಒಂದು ಆಧಾರ್ ಕಾರ್ಡ್, ಸ್ಕೂಲ್ TC ಆಗಿರ್ಬೋದು, ಓಲ್ಡ್ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಮತ್ತು ಅರ್ಜಿದಾರರ ರೇಷನ್ ಕಾರ್ಡ್, ಇಂಥವೆಲ್ಲ ದಾಖಲಾತಿಗಳನ್ನು ಸರಿಯಾಗಿ ಅದನ್ನು ಪರಿಶೀಲಿಸಿ ಏನಪ್ಪ ಅಂತಂದ್ರೆ ಫೈಲನ್ನು ಮೂವ್ ಮಾಡ್ತಾರೆ ಸ್ನೇಹಿತರೆ ಈ ಗ್ರಾಮ ಆಡಳಿತ ಅಧಿಕಾರಿಗಳು. ಈ ಗ್ರಾಮ ಆಡಳಿತ ಅಧಿಕಾರಿಗಳು ಅವರಿಗೆ ಕೊಟ್ಟಂಥ
ಒಂದು ಹಳ್ಳಿಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾರೆ ಸ್ನೇಹಿತರೆ. ತಾಲೂಕಿನಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ 2-3 ಹಳ್ಳಿಗಳಿರ್ತವೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಹಳ್ಳಿಗಳಲ್ಲಿನ ಕೆಲಸಗಳನ್ನು ಮಾತ್ರ ನಿರ್ವಹಿಸುತ್ತಾರೆ. ಮತ್ತು ಮೂರನೇದಾಗಿ ಸ್ನೇಹಿತರೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಇವರು ಸಹಿ ಮಾಡುತ್ತಾರೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗೆ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ. ನೀವು ಯಾವ ಹಳ್ಳಿಯಲ್ಲಿ ವಾಸಸ್ಥಾನ ಮಾಡ್ತಿದ್ದಾರೆ ಮತ್ತು ಎಷ್ಟು ವರ್ಷದಿಂದ ಆ ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ದಾರೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಇರುತ್ತೆ. ಈ ಒಂದು ಸರ್ಟಿಫಿಕೇಟು ಕೂಡ ಇವರು ಸಹಿ ಮಾಡ್ತಾರೆ. ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳು 371Jಗೆ ಅಪ್ಲೈ ಮಾಡ್ತಿರಲ್ವ, ಇದು ಕೂಡ ಇವರ ಹತ್ತಿರ ಮೊದಲನೇದಾಗಿ ಇವರ ಹತ್ತಿರನೇ ಬರುತ್ತೆ ಫೈಲು. ಮತ್ತು ವಂಶವೃಕ್ಷ ಸ್ನೇಹಿತರೆ, ಫ್ಯಾಮಿಲಿ ಟ್ರೀ, ವಂಶವೃಕ್ಷ ಕೂಡ ಇವರು ಸಹಿ ಮಾಡುತ್ತಾರೆ. ವಂಶವೃಕ್ಷಕ್ಕೆ ಈ ಒಂದು ಅಪ್ಲಿಕೇಶನ್ಗೂ ಕೂಡ ಇವರು ಸಹಿ ಮಾಡ್ತಾರೆ. ಇವಾಗೆಲ್ಲ ದಾಖಲಾತಿಗಳನ್ನು ಒಯ್ದು ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮೊಬೈಲ್ ಮುಖಾಂತರ ಇವರೇನಪ್ಪ ಅಂತಂದ್ರೆ ಫೈಲನ್ನು ಮೂವ್ ಮಾಡ್ತಾರೆ. ಯಾಕಂದರೆ ಇವಾಗ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಹಾಕಲಾಗಿರುತ್ತೆ. ಅದರಿಂದ ಅವರು ಮೊಬೈಲ್ ಮುಖಾಂತರನೇ ಅವರು ಫೈಲ್ಗಳನ್ನ ಮೂವ್ ಮಾಡ್ತಾರೆ. ಇದು ಗೊತ್ತಿರಲಿ ತಮಗೆ, ಡಿಜಿಟಲ್ ಆಗಿದೆ ಈಗ. ಜಮೀನಿಗೆ ಸಂಬಂಧಿಸಿದ ಕರ್ತವ್ಯಗಳು, ರೈತರಿಗೆ ಒಂದು ಪಾಣಿಯನ್ನು ಕೊಡುವುದು, ರೈತರ ಜಮೀನು ಎಷ್ಟಿದೆ ಅದರ ಒಂದು ಪ್ರಮಾಣಪತ್ರ ಕೊಡುವುದು ಮುಂತಾದ ಕರ್ತವ್ಯಗಳನ್ನು ನಿಭಾಯಿಸುತ್ತಾರೆ. ಅವರ ಹತ್ತಿರ ಒಂದು ಬುಕ್ ಇರುತ್ತೆ ಸ್ನೇಹಿತರೆ. ಆ ಬುಕ್ಕಲ್ಲಿ ಎಲ್ಲ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರೈತರ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತೆ. ಅದನ್ನು ರೈತರಿಗೆ ತಲುಪಿಸುವುದು ಕರ್ತವ್ಯ ಇವ್ರದ್ದಾಗಿರುತ್ತೆ. ಸ್ನೇಹಿತರೆ, ಇವರು ಮುಖ್ಯವಾಗಿ ರೈತರಿಗೆ ಯಾವ ಒಂದು ಕೆಲಸ ಮಾಡ್ತಾರೆ ಅಂದರೆ ಬೆಳೆ ಸರ್ವೆ ಸ್ನೇಹಿತರೆ. ಬೆಳೆ ಸಮೀಕ್ಷೆ, ಬೆಳೆ ಸಮೀಕ್ಷೆ ಎಷ್ಟು ರೈತರ ಒಂದು ಹೊಲದಲ್ಲಿ ಎಷ್ಟು ಬೆಳೆ ನಾಶವಾಗಿದೆ ಅದರ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಒದಗಿಸುವುದು ಇವರ ಒಂದು ಕರ್ತವ್ಯವಾಗಿದೆ. ಇದರ ಆಧಾರ ಮೇಲೆ ಬೆಳೆ ಪರಿಹಾರ ಒಂದು ರೈತರಿಗೆ ಅಕೌಂಟ್ಗೆ ಬರುತ್ತೆ. ಅದು ಕೂಡ ಇವರು ನಿಭಾಯಿಸುತ್ತಾರೆ. ಬೆಳೆ ಸಮೀಕ್ಷೆ ಇವರು ಅತ್ಯಂತ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಕರ್ತವ್ಯ ಆಗಿದೆ. ಸಾಮಾಜಿಕ ಭದ್ರತಾ ಯೋಜನೆಯಡಿ ಬರುವ ಈ ಯೋಜನೆಗಳು ಸ್ನೇಹಿತರೆ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ವಿಧವಾ ವೇತನ, ರಾಷ್ಟ್ರೀಯ ಕೌಟುಂಬಿಕ ನೆರವು ಯೋಜನೆ, ಅನ್ನಪೂರ್ಣ ಯೋಜನೆ, ಅಂತ್ಯ ಸಂಸ್ಕಾರ ಸಹಾಯಧನ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ದೇವದಾಸಿ ಪಿಂಚಣಿ ಯೋಜನೆ, ಆದರ್ಶ ವಿವಾಹ ಯೋಜನೆ, ಇವೆಲ್ಲ ಕಾರ್ಯಕ್ರಮಗಳು ಇವರ ನೆರವಿಗೆ ಇವರ ಒಂದು ಅಡಿಯಲ್ಲಿ ನೆರವೇರಿಸಲಾಗುತ್ತೆ ಸ್ನೇಹಿತರೆ. ಇನ್ನು ಗ್ರಾಮದ ನಕಾಶೆಗಳು, ಭೂಮಾಪನ ಇಲಾಖೆಯವರು ಪೂರೈಸಿದ ಗ್ರಾಮ ನಕಾಶೆಗಳನ್ನು ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿಯು ತನ್ನ ಸಾಜ್ಯದಲ್ಲಿ ಬರುವ ಯಾವತ್ತು ಗ್ರಾಮಗಳ ಬಗ್ಗೆ ಇಡಬೇಕಾಗುತ್ತದೆ. ಈ ಗ್ರಾಮ ನಕಾಶೆಯು ಗ್ರಾಮದಲ್ಲಿ ಹರಿಯುವ ನದಿ, ನಾಲೆ, ಹಳ್ಳಿ, ಹಳ್ಳ, ರಸ್ತೆ, ಕೆರೆ ಇತ್ಯಾದಿ ಪ್ರಮುಖ ಭೂಗುರುತುಗಳನ್ನು ಒಳಗೊಂಡಿರಬೇಕಾಗುತ್ತದೆ. ಇನ್ನು ಇವರು ನಿರ್ವಹಿಸ್ತಕ್ಕಂಥ ಇನ್ನಿತರ ಕರ್ತವ್ಯಗಳಂದರೆ ಚುನಾವಣೆಗಳಲ್ಲಿ ಕೂಡ ಇವರು ಏನಪ್ಪ ಅಂತಂದ್ರೆ ಕರ್ತವ್ಯ ನಿರ್ವಹಿಸ್ತಾರೆ ಸ್ನೇಹಿತರೆ. ಚುನಾವಣೆ ಕರ್ತವ್ಯಗಳು. ಇನ್ನು ಜನನ ಮರಣಗಳ ಅಂಕಿಅಂಶಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸುತ್ತಾರೆ ಸ್ನೇಹಿತರೆ. ಜನನ ಮರಣಗಳ ಅಂಕಿಅಂಶಗಳನ್ನು. ಗ್ರಾಮ ಆಡಳಿತ ಅಧಿಕಾರಿಗಳ ಇವರ ಒಂದು ಪ್ರೆಷರನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇವರೊಬ್ಬ ಸರ್ಕಾರದ ಅಂದರೆ ಮೇಲಾಧಿಕಾರಿಗಳ ಒಂದು ಒಪ್ಪಿಗೆ ಮೇರೆಗೆ ಇವರೊಬ್ಬರನ್ನು ಅಸಿಸ್ಟೆಂಟನ್ನು ಕೂಡ ಇಟ್ಕೋಬೋದು ಸ್ನೇಹಿತರೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಗ್ರಾಮ ಆಡಳಿತ ಅಧಿಕಾರಿಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು. ಇನ್ನೂ ಸಾಕಷ್ಟಿವೆ ಸ್ನೇಹಿತರೆ. ಇವರ ಕರ್ತವ್ಯಗಳು ಹೇಳ್ತಾ ಹೋದರೆ ಇನ್ನೂ 1 ಗಂಟೆ ಆದರೂ ಮುಗಿಯೋದಿಲ್ಲ ಸ್ನೇಹಿತರೆ. ಇದಿಷ್ಟಾಗಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.